ಬನ್ನಿ ಹಾಗಾದರೆ ಏರ್ಪೋರ್ಟಿಗೆ ಸರಿ ಇದು ಚೆನ್ನೈಗೆ ಬನ್ನಿ, ಟಿಕೆಟ್ ಎಲ್ಲ ಬುಕ್ ಮಾಡಿದ್ರು. ಚೆನ್ನೈಗೆ ಒಂದು 2 ಟಿಕೆಟ್ ಎಲ್ಲ ಬುಕ್ ಮಾಡಿದ್ರು. ಸುದೀಪ್ ಸರ್ ಅಲ್ಲಿ ಮ್ಯಾಕ್ಸ್ ಅಂತ ಶೂಟಿಂಗ್ ನಡೀತಾ ಇತ್ತು. ಅಲ್ಲಿ ಹೋದ್ವಿ. ಅಲ್ಲಿ ಹೋದ್ಮೇಲೆ ಒಂದು ಏನೇನಾಯಿತು, ಯಾರ್ಯಾರು ಕರೆದ್ರು, ಏನೇನು ವಿಚಾರ ಕೇಳಿದ್ರು, ಆಮೇಲೆ ಏನೇನು ಲಾಸ್ ಆಗಿದೆ ಅಂತ ಹೇಳಿದ್ರು. ಎಲ್ಲ ಇದ್ದಿದ್ದೆಲ್ಲ ಫ್ಯಾಕ್ಟ್ ಹೇಳಿದೆ. ಅದಕ್ಕೂ ನನಗೂ ಸಂಬಂಧ ಇಲ್ಲ, ಅದೆಲ್ಲ ಮಹೇಶ ಮಾಡಿದ್ದು ಅಂತಲೂ ಹೇಳಿದ್ರು. ಇಲ್ಲ ಸರ್, ನಿಮ್ಮ ಕ್ರಿಯೇಷನಿಂದ ಲೆಟ್ರ್ ತೊಗೊಬಂದಿದ್ದು ಅಂತ ನಾನು ಯಾವಾಗ ಅಂತಿದ್ದೆಲ್ಲ ಹೇಳಿದೆ. ನಂತರ ಸರಿ ಆಯಿತು ಬಿಡಿ, ಆಗಿದ್ದಾಗಿದೆ, ಅದೇನು ಲಾಸ್ ಆಗಿದೆ, ಡ್ಯಾಮೇಜ್ ಕ್ಲಿಯರ್ ಮಾಡೋಣ. ನಾನು 95 ಲಕ್ಷಕ್ಕೆ ಹಾಕಿದ್ದೆ ಕೋರ್ಟಲ್ಲಿ. ಸರ್ 60 ಲಕ್ಷ ಲಾಸ್ಟಿಗೆ ಅಷ್ಟನ್ನು ಬೇಕು ಅಂತ ಕೇಳಿದೆ. ಆಗೋದಿಲ್ಲ, ಅಷ್ಟೆಲ್ಲ ಆದರೆ ಆಗಲ್ಲ, ನಾನು ಬೇಕಾದ್ರೆ ಸುಪ್ರೀಂ ಕೋರ್ಟೆಲ್ಲ ನೋಡ್ಕೊಳ್ತೀನಿ, ಕೇಸ್ನ ಕಂಟಿನ್ಯೂ ಮಾಡ್ತೀನಿ ಅಂದರು. ಲಾಸ್ಟಿಗೆ ಸುಮ್ಮನೆ ಇಬ್ಬರಿಗೂ ನಮಗೂ ಅವ್ರಿಗೂ ಚರ್ಚೆ ನಡೀತಾ ಬಂತು. ಅಮೌಂಟ್ದು ಚರ್ಚೆ ನಡೆದು 1-1.25 ಗಂಟೆ ಚೆನ್ನೈ ರ್ಯಾಡಿಸನ್ ಬ್ಲೂ ಹೋಟೆಲಲ್ಲಿ ಮಹಾಬಲಿಪುರಂ ಅಲ್ಲಿ ಕರೆಸಿದ್ರು. ಲಾಸ್ಟಿಗೆ ನಾನು 60 ಲ್ಯಾಕ್ಸ್ ಕೊಡಿ ಅಂದರೆ, ಆಯಿತು ಸರಿ ಅದೇನೋ ಮಾಡೋಣ, ನೀವು ಕೇಸ್ ವಿಡ್ರಾ ಮಾಡ್ಕೊಳ್ಳಿ, ಈಗ ಒಂದು 10 ಲ್ಯಾಕ್ಸ್ ಕೊಟ್ಟಿರ್ತಾರೆ ಚಕ್ರವರ್ತಿ ಅವರು ಅಂತ ಹೇಳಿದ್ರು.